ವೇದಿಕೆ ಮೇಲೆ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಎಲ್ಲರೂ ಕ್ಷಮಿಸಬೇಕು, ಯಾಕಂದ್ರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ತಡವಾಯಿತು. ಹಾಗೆ ಬಸ್ ಕಂಡಕ್ಟರ್ ಕಿಲಾಡಿ ಬಸ್ ಟೈಲರ್ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ಚಿತ್ರತಂಡ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಕೃಷ್ಣಪ್ಪ ಅವರು ಮತ್ತು ಅವರ ಪತ್ನಿಯಾದಂಥ ಪರಿಜತ್ ಅವರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ಕಿಲಾಡಿ ಕಂಡಕ್ಟರ್ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ಚಿತ್ರತಂಡ ಕಷ್ಟಪಟ್ಟು ಚಿತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಾವೆಲ್ಲರೂ ಪ್ರೋತ್ಸಾಹಿಸಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮಾಧ್ಯಮ ಮಿತ್ರರು ಕೂಡ ಇದನ್ನು ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆ ಸ್ಕ್ರೀನಿಂದ ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಈಗ ನಾವು ಸಿನಿಮಾದಲ್ಲಿ ಮುಂದೆ ಚಾನಲ್ ಕೂತ್ಕೊಂಡು ನೋಡೋದು ಸುಲಭವಾಗಿರುತ್ತೆ, ಆದ್ರೆ ಸ್ಕ್ರೀನಿಂದಗಡೆ ಸುಮಾರು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ಅದು ನಮಗೆ ಮಾತ್ರ ಗೊತ್ತು. ಯಾಕಂದ್ರೆ ನಾನು ಒಂದು ಮೊನ್ನೆ ಸಿನಿಮಾ ನಿರ್ಮಾಣ ಮಾಡಿದೆ, ವಿದ್ಯಾರ್ಥಿ ಅಂತೇಳಿ ಅದನ್ನು ಕೂಡ ನಾನು ನಿರ್ಮಾಣ ಮಾಡಿದೆ. ಹಾಗಾಗಿ ನನಗೆ ಇದರ ಅನುಭವ ಇರೋದ್ರಿಂದ ಬಹಳ ಕೂಡ ನೀವು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಕೃಷ್ಣಪ್ಪ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಚಿತ್ರ ಬಿಡುಗಡೆ ಆದ ನಂತರ ಇನ್ನೊಂದು ಚಿತ್ರ ಮಾಡೋದಕ್ಕೆ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಯಾಕಂದ್ರೆ ಒಂದು ಚಿತ್ರ ಮಾಡಿದ್ರೆ ಸುಮಾರು ಒಂದು 200-300 ಜನ ಅದರಲ್ಲಿ ಊಟ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಅವಕಾಶ ಆಗುತ್ತೆ. ಹಾಗಾಗಿ ಈ ಚಿತ್ರತಂಡ ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ನನ್ನನ್ನು ಕರೆಸಿ ನಾನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆತ್ಮೀಯ ಬಂಧುಗಳು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಂಡಕ್ಟರ್ ಟೈಲರ್ ಲಾಂಚ್. ನಾನೊಂದು ಸಿನಿಮಾ ಮಾಡ್ಬೇಕಂತ ಆಸೆ ಇತ್ತು. ಕತೆ ಬರೆದೆ, ನಾನೇ ಹೀರೋ ಆಗ್ಬೇಕು, ನಾನೇ ಡೈರೆಕ್ಟರ್ ಆಗ್ಬೇಕು, ನಾನೇ ಅದರಲ್ಲಿ ಒಂದು ಹಾಡು ಆಡ್ಬೇಕು, ನಾನೇ ಹೀರೋ ಆಗ್ಬೇಕು ಅಂದ್ಬಿಟ್ಟು ತುಂಬಾ ಕನಸು ಪಟ್ಟೆ. ಆದ್ರೆ ನನ್ನ ಕನಸು ಬರೀ ಎರಡಾಯ್ತು. ಒಂದು ನಿರ್ಮಾಪಕರಾಯ್ತು, ಮತ್ತೆ ನಟ ಆಯ್ತು. ನಟ ಅಂದ್ರೆ ಹೀರೋ ಆಗಿಲ್ವಾ, ಹೀರೋ ಅಣ್ಣ ಆಗಿದ್ದು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗೋಯ್ತು. ಯಾಕಂದ್ರೆ ನಾನೇ ಮೇನ್ ರೋಲ್ ಮಾಡ್ಬೇಕಾಗಿತ್ತು, ಡೈರೆಕ್ಟರ್ ಆಗ್ಬೇಕಾಗಿತ್ತು, ಡೈರೆಕ್ಟರ್ ಆಗ್ಬೇಕಾಗಿತ್ತು. ಬರೀ ಕತೆ ನಂದೆ, ಡೈರೆಕ್ಟ್ರು ನಮ್ಮ ಗೌರವ ವೆಂಕಟೇಶ್ ಅವರು. ಈಗ ನಂದು ಕಾನ್ಸೆಪ್ಟ್ ಏನಿತ್ತಂದ್ರೆ, ನಮ್ಮ PMTC ನಲ್ಲಿ ಏನ್ ನಡೀತಾ ಇತ್ತು, ಯಾವ ತರ ತೊಂದರೆ ಆಗ್ತಾ ಇತ್ತು ಡ್ಯೂಟಿನಲ್ಲಿ, ಮತ್ತೆ ಲವ್ ಇದು ಈ ಸಿನಿಮಾನಲ್ಲಿ ಲವ್ ಕಾಂಟೆಕ್ಟ್. ಯಾಕಂದ್ರೆ ಒಂದು MLA ಮಗಳು ನಮ್ಮನ್ನ ಇಷ್ಟಪಡ್ತಾಳೆ. ಆ ಇಷ್ಟಪಟ್ಟಾಗ ನಾನು ಒಬ್ಬ, ನಮ್ಮ ತಂದೆಯವರು ವ್ಯವಸಾಯಗಾರರು, ನಾನು BMTC ನಲ್ಲಿ ಎಂಪ್ಲಾಯಿ. ಆ ಥರದ್ರಲ್ಲಿ ನಂದು ಲವ್ ಆದರೂ ಲವ್ ಪೂರ್ತಿ ಆಗಲ್ಲ, ಸೆಂಟ್ರಲ್ ಕಿತ್ತೋಗುತ್ತೆ. ಮತ್ತೆ ನಾನು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿ ಮಾಡಿ ಏನೋ ಮಾಡಿ ಒಂದು ಸಿನಿಮಾನಲ್ಲಿ ಯಾವುದೋ ಒಂದು ನಟನೆ ಮಾಡಿ ಒಬ್ಬ ದೊಡ್ಡ ಆಕ್ಟರ್ ಆಗಿ ದೊಡ್ಡ ಒಂದು ಸ್ಟಾರ್ ಆಗ್ತೀನಿ. ಈ ಸಿನಿಮಾನಲ್ಲಿ ಸ್ಟಾರ್ ಆಗಿ ಈ ಕೊನೆಗೆ ಮತ್ತೆ BMTCಗೆ ಕೊನೆಗೆ ಲಾಸ್ಟಲ್ಲಿ ಬರ್ತೀನಿ. ಅದನ್ನೇ ಹೇಳಿರೋದು, ಕಷ್ಟ ಸಾವು ನೋವು ಗೆದ್ದು ಬಂದವ ಅಂದ್ರೆ ಅದೇ ಎಲ್ಲ ಈ ಸಿನಿಮಾನಲ್ಲಿ ಪೂರ್ತಿ ಇದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಇದು ಬರೀ ನಮ್ಮ ಕಂಡಕ್ಟರ್ಗಳು ನೋಡುವಂತ ಸಿನಿಮಾ ಅಲ್ಲ, ಇಡೀ ಸಾರ್ವಜನಿಕರು ಎಲ್ಲ ನಮ್ಮ ಸಮಸ್ತ ನಾಗರಿಕರು ಎಲ್ಲರೂ ನೋಡುವಂತ ಸಿನಿಮಾ ನಾನು ಮಾಡಿರೋದು. ಯಾಕಂದ್ರೆ ಈಗ ಸಿನಿಮಾ ಬರ್ತಾ ಇದೆ, ಅಲ್ಲಿ ಬರುತ್ತೆ, ಥಿಯೇಟ್ರಲ್ಲಿ 3 ದಿವಸಕ್ಕೆ ಯಾರು ಇರಲ್ಲ. ಆ ತರ ಸಿನಿಮಾ ಅಂತೂ ಅಲ್ಲ ಇದು. ಯಾಕಂದ್ರೆ ಒಂದು ದೇವ್ರ ಶಕ್ತಿ ಒಂದು ಹಾಡು ಕೂಡ ನಾನು ಇದ್ರಲ್ಲಿ ಮಾಡಿದ್ದೀನಿ. ಆಮೇಲೆ ಹಾಕ್ತೀನಿ. ನೀವೆಲ್ಲ ತಿಂಡಿ ತಿಂದ್ಮೇಲೆ ದೇವ್ರದ್ದು ಒಂದು ಹಾಡು ನಾನು ಮಾಡಿದ್ದೀನಿ ಇದರಲ್ಲಿ, ಅದನ್ನು ನಿಮ್ಗೆ ಹಾಕ್ತೀನಿ. ಒಂದು ಜಾತ್ರೆನಲ್ಲಿ, ದೊಡ್ಡ ಜಾತ್ರೆ, ಉಸ್ಕೂರ್ ಜಾತ್ರೆ ಅಂದ್ರೆ ಇಡೀ ನಮ್ಮ ರಾಜ್ಯಕ್ಕೆ ಹೆಸರುವಾಸಿಯಾದಂತ 16-20 ಕುರ್ಚಿಗಳು ಅಂದ್ರೆ ರಥಗಳು ಅಂತ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆ ಕಾಲದಿಂದ ನಡ್ಕೊಂಡ್ ಬಂದಂತ ಜಾತ್ರೆ. ಈಗಲೂ ಆ ಜಾತ್ರೆನಲ್ಲಿ ನಾವು ಶೂಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಪ್ರೋತ್ಸಾಹಿಸ್ಬೇಕು. ಯಾಕಂದ್ರೆ ಜನರಿಂದ ಜನರಿಗಾಗಿ, ನಿಮ್ಮಿಂದ ನಾವು. ಉಸ್ಕೂರ್ ಜಾತ್ರೆ
ಆನೇಕಲ್ ತಾಲೂಕು, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆನೇಕಲ್ ತಾಲೂಕು, ನಂದು ಆನೇಕಲ್ ತಾಲೂಕು. ನಾನು ಯಮರೆ ಗ್ರಾಮ. ಈಗ ನಮ್ಮ ನಿರ್ದೇಶಕರು ಬಂದು ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆಲ್ಲರಿಗೂ ನಾನು ಮೊದಲು ಹೇಳೋದು ನಮ್ಮ ಅನ್ನದಾತರು ದೇವಿ ಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಅಂತ. ಸೊ ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟವ್ರೆ. ಅದೇ ಕತೆ ಅವ್ರದ್ದೇನೆ. ನಾನು ಅದು ಚಿತ್ರಕಥೆ ಮಾಡಿ ಸಂಭಾಷಣೆ ಬರೆದು ಸಾಹಸ ಮತ್ತು ನಿರ್ದೇಶನ ಈ ಸಿನಿಮಾದಲ್ಲಿ ವಹಿಸ್ತಿದ್ದೀನಿ. ಸೊ ಈ ಸಿನಿಮಾದ ಕಥೆ ಟ್ರೂ ಸ್ಟೋರಿ, ಆ್ಯಕ್ಚುಲಿ ಅವ್ರದ್ದೇ ಕತೆ, ಅವ್ರ ಜೀವನದಲ್ಲಿ ನಡೆಯುವಂಥ ಕತೆ. ಸೊ ಆ ಕತೆ ನಾವು ಏನು ಬೇಕು ಸಿನಿಮಾಗೋಸ್ಕರ ಸಿನಿಮಾಟಿಯಾಗಿ ಸೊ ಅದನ್ನೆಲ್ಲ ಕೊಡ್ತಾರೆ. ಫೈಟು, ಸಾಂಗು, ಲವ್, ಪ್ಯಾಪರ್ ಸಾಂಗು, ಕಮರ್ಷಿಯಲ್ ಆಗಿ ಸಿನಿಮಾ ಮಾಡಿದ್ದೀವಿ. ಸೊ ಈಗ ಇನ್ನೇನು ಮತ್ತೆ ಇನ್ನೊಂದು ಶೆಡ್ಯೂಲ್ ಇದೆ. ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಇನ್ನೊಂದು 3-4 ಮಂತ್ಸಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ನಾನು ಯಾವತ್ತೂ ಅನ್ನದಾತ್ರೆ ಚಿರಂಜಿ ಆಗಿರ್ತೀನಿ. ಮತ್ತು ನಮ್ಮ ಈ ಮಡಿವಾಳ ಕ್ಷೇತ್ರದ ಮುಂಬಾಜ್ ಅವ್ರು ಬಂದು ನಮ್ಮ ಕಿರಾಡಿ ಬಸ್ ಕಂಡಕ್ಟರ್ ಟ್ರೈನರ್ ಲಾಂಚ್ ಮಾಡೋದಕ್ಕೆ ಅವ್ರಿಗೆ ಹೃದಯಪೂರ್ವಕ ವಂದನೆಗಳು. ಮತ್ತು ಇಲ್ಲೆಲ್ಲ ಬಂದಿರೋಂಥ ಎಲ್ಲ ನಮ್ಮ ಕಲಾವಿದರು, ನನ್ನ ತಂಡ, ನಮ್ಮ ಟೆಕ್ನಿಷಿಯನ್ಸು, ಎಲ್ಲ ಕಲಾವಿದರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಸೊ ನಾನು 2 ಮಾತನ್ನು ಮಾಡಿ ಮುಗಿಸೋದಕ್ಕೆ ತುಂಬ ಥ್ಯಾಂಕ್ಸ್. ಅದೇ ರೀತಿಯಾಗಿ ನಮ್ಮ ತಾವರೆಕೆರೆ ಮುನ್ರಾಜಣ್ಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತೆ ನಮಸ್ತೆ, ನನ್ನ ಹೆಸರು ರಾಧಿಕಾ ರಾಮ್ ಅಂತ. ಸರ್ ಆಕ್ಚುಲಿ ತುಂಬಾ ಸಾಫ್ಟ್ ಕ್ಯಾರೆಕ್ಟ್ರು, ಮತ್ತೆ ಇಲ್ಲೂ ನೋಡಕ್ಕೂ ತುಂಬಾ ಸಾಫ್ಟ್, ರಿಯಲ್ ಆಗೂ ತುಂಬಾ ಸಾಫ್ಟ್. ನಾನು ಅವ್ರ ಜೊತೆ ಮೂವಿ ಮಾಡಿದಾಗ ಬನ್ನಿ ಹೋಗಿ ಕೂತ್ಕೊಳ್ಳಿ ಅಂತ ಒಂದು ತುಂಬಾ ರೆಸ್ಪೆಕ್ಟ್ ಕೊಟ್ಟು ನನ್ನ ಹೀರೋಯಿನ್ ಆಗಿ ಒಂದು ಈ ಮೂವಿಗೆ ಸೆಲೆಕ್ಟ್ ಮಾಡಿದ್ದಾರೆ. ನಾನು ತುಂಬಾ ಖುಷಿ ಪಡ್ತೇನೆ ಅದಕ್ಕೆ. ಸೊ ಆಕ್ಚುಲಿ ಇದು 1 ವರ್ಷದಿಂದ ನಡೀತಾ ಇತ್ತು ಮೂವಿ. ಮಧ್ಯ ಅವ್ರಿಗೆ ಏನೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಸ್ಟಾಪ್ ಆಗಿತ್ತು. ಬಟ್ ಇವಾಗ ಅದು ರಿಲೀಸ್ ಸ್ಟೇಜ್ ಆಗಿ ರಿಲೀಸ್ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಪ್ಲೀಸ್ ದಯವಿಟ್ಟು ಈ ಮೂವಿ ನೋಡ್ಬೇಕು ಅಂತ ಹೇಳಿ.